Good afternoon, students. Welcome back. In the previous CET NEET classes, we discussed some synopsis and multiple choice question on the topic semiconductor electronics. Today also we will discuss or will continue the same topic. Okay, first question of this class is the electronic configuration of germanium is 2, 8, 18 and 4. Okay, this is the electronic configuration. To make it extrinsic semiconductor, so to make it extrinsic semiconductor, small quantity of antimony is added. Okay, the electronic configuration nothing but chemistry ನೀವು ಓದ್ತಾ ಇದ್ರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದಿರ್ತಾರೆ ಯಾವುದಕ್ಕೆ ಜರ್ಮೇನಿಯಮ್ಗೆ, ದಟ್ ಈಸ್ 2, 8, 18 ಆ್ಯಂಡ್ 4. ಓಕೆ, ಇದು ನಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ. ನೆಕ್ಸ್ಟ್ ನೋಡಿ, ಟು ಮೇಕ್ ಇಟ್ ಎಕ್ಸ್ಟೆನ್ಸಿಕ್ ಸೆಮಿಕಂಡಕ್ಟರ್. ನೋಡಿ, ಪ್ಯೂರ್ ಜರ್ಮೇನಿಯಮ್ಗೆ ನಾವೇನು ಮಾಡ್ತಿದ್ವಿ, ಇಂಪ್ಯೂರಿಟಿನ ಆ್ಯಡ್ ಮಾಡ್ತಿದ್ವಿ. ಓಕೆ, ದಟ್ ವಿಲ್ ಇಂಪ್ಯೂರಿಟಿ ಆ್ಯಡ್ ಮಾಡಿದಾಗ ಇಟ್ ವಿಲ್ ಕನ್ವರ್ಟೆಡ್ ಇಂಟು ಎಕ್ಸ್ಟ್ರೆನ್ಸಿಕ್ ಸೆಮಿಕಂಡಕ್ಟರ್. ನಾವು ಇಂಪ್ಯೂರಿಟಿ ಯಾವ್ದು ಆ್ಯಡ್ ಮಾಡ್ತಿದ್ದೀವಿ ಅಂದರೆ ಆ್ಯಂಟಿಮೋನಿನ ಆ್ಯಡ್ ಮಾಡ್ತಾ ಇದ್ದೀವಿ. ವಾಟ್ ಹ್ಯಾಪನ್ಸ್? 4 ಆಪ್ಷನ್ ಇದೆ ನೋಡಿ. ದ ಮಟೀರಿಯಲ್ ಒಬ್ಟೈನ್ ವಿಲ್ ಬಿ ಎನ್ ಟೈಪ್. ಹಾಗಾದರೆ ನಮಗೆ ಇಲ್ಲಿ ಎನ್ ಟೈಪ್ ಜರ್ಮೇನಿಯಮ್ ಸಿಗ್ತಾ ಇದೆ. ಯಾವಾಗ? ವೆನ್ ವಿ ಆ್ಯಡ್ ದ ಇಂಪ್ಯೂರಿಟಿ ಆಫ್ ಆ್ಯಂಟಿಮೋನಿನ ಆ್ಯಡ್ ಮಾಡಿದಾಗ ಎನ್ ಟೈಪ್ ಬರ್ತಿದೆ. ಇನ್ ವಿಚ್ ಎಲೆಕ್ಟ್ರಾನ್ಸ್ ಆ್ಯಂಡ್ ಹೋಲ್ಸ್ ಆರ್ ಈಕ್ವಲ್ ನಂಬರ್ ಅಂತ ಹೇಳಿದ್ದಾರೆ. ಅಂದರೆ ನಂಬರ್ ಆಫ್ ದ ಎಲೆಕ್ಟ್ರಾನ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ದ ಹೋಲ್ಸ್. But this is wrong, because in extrinsic semiconductor the number of the electrons and number of the holes are not equal. But in case of intrinsic semiconductor, intrinsically ಏನಾಗಿರುತ್ತೆ ಅಂದರೆ ನಂಬರ್ ಆಫ್ ದಿ ಎಲೆಕ್ಟ್ರಾನ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ದಿ ಹೋಲ್ಸ್ ನಮಗೆ ಸಿಗುತ್ತೆ. ಸೊ ದಿಸ್ ಈಸ್ ರಾಂಗ್ ಆಪ್ಷನ್. ಆಪ್ಷನ್ ಬಿ ನೋಡಿ, ದ ಮಟೀರಿಯಲ್ ಒಬ್ಟೈನ್ ವಿಲ್ ಬಿ ಪಿ ಟೈಪ್. ಹಾಗಾದರೆ ಜರ್ಮೇನಿಯಮ್ಗೆ ನಾವು ಆ್ಯಂಟಿಮೋನಿ ಆ್ಯಡ್ ಮಾಡಿದಾಗ ಪಿ ಟೈಪ್ ಬರುತ್ತಾ? ರಾಂಗ್. Okay, because antimony is a pentavalent impurities. Pentavalent means 5 valence electrons ಇರುತ್ತೆ. 5 valence electrons ಇದು ಮಾಡಿದಾಗ ನಮಗೆ ಸಿಗೋದು ಎನ್ ಟೈಪ್. ಬಟ್ ಇಲ್ಲಿ ಏನು ಹೇಳಿದ್ದಾರೆ? ಪಿ ಟೈಪ್. ಪಿ ಟೈಪ್ ಯಾವಾಗ ಅಂದರೆ ಜರ್ಮೇನಿಯಮ್ಗೆ ಇಂಪ್ಯೂರಿಟಿನ ಆ್ಯಡ್ ಮಾಡಿದಾಗ, ಮೀನ್ಸ್ ಟ್ರೈವೇಲೆಂಟ್ ಇಂಪ್ಯೂರಿಟಿ ಅಂದರೆ 3 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರೋದನ್ನ ಆ್ಯಡ್ ಮಾಡಿದ್ರಾಗೆ ಪಿ ಟೈಪ್ ಬರುತ್ತೆ. ಸೊ ದಿಸ್ ಈಸ್ ಆಲ್ಸೋ ರಾಂಗ್. ಥರ್ಡ್ ಆಪ್ಷನ್ ನೋಡಿ, ದ ಮಟೀರಿಯಲ್ ಒಬ್ಟೈನ್ ವಿಲ್ ಬಿ ಎನ್ ಟೈಪ್. ದಿಸ್ ಇಸ್ ಕರೆಕ್ಟ್. ಹಾಗಾದರೆ ನಮಗೆ ಜರ್ಮೇನಿಯಮ್ ಇಂಪ್ಯೂರಿಟಿ ಆ್ಯಂಟಿಮೋನಿ ಆ್ಯಡ್ ಮಾಡಿದಾಗ ಸಿಗೋದು ಯಾವುದು? ಎನ್ ಟೈಪ್. ಓಕೆ, ವಿಚ್ ಹ್ಯಾಸ್ ಮೋರ್ ಎಲೆಕ್ಟ್ರಾನ್ಸ್ ದ್ಯಾನ್ ದ ಹೋಲ್ಸ್. ದಿಸ್ ಇಸ್ ಕರೆಕ್ಟ್, ಬಿಕಾಸ್ ಇನ್ ಎನ್ ಟೈಪ್ ದ ನಂಬರ್ ಆಫ್ ದ ಎಲೆಕ್ಟ್ರಾನ್ಸ್ ಇಸ್ ಗ್ರೇಟರ್ ದ್ಯಾನ್ ನಂಬರ್ ಆಫ್ ದಿ ಹೋಲ್ಸ್ ಅಟ್ ರೂಮ್ ಟೆಂಪ್ರೇಚರ್. ದಿಸ್ ಇಸ್ ಕರೆಕ್ಟ್. ಓಕೆ, ನಾನು ಸಿನಾಪ್ಸಿಸಲ್ಲಿ ಹೇಳಿದ್ದೀನಿ, ಎನ್ ಟೈಪ್ ಅಂತ ಬಂತು ಅಂದರೆ ಪೆಂಟಾವಲೆಂಟ್ ಇಂಪ್ಯೂರಿಟೀಸ್. ಪೆಂಟಾವಲೆಂಟ್ ಅಂದರೆ ಫಾಸ್ಫರಸ್, ಆರ್ಸನಿಕ್, ದೆನ್ ಆ್ಯಂಟಿಮೋನಿ, ಇವೆಲ್ಲವೂ ಯಾವುದಕ್ಕೆ ಎಕ್ಸಾಂಪಲ್? ಪೆಂಟಾವ್ಯಾಲೆಂಟ್. ಅಂದರೆ ಎನ್ ಟೈಪ್ ನಮಗೆ ಸೆಮಿಕಂಡಕ್ಟರ್ ಬರುತ್ತೆ, ಇನ್ ವಿಚ್ ದ ನಂಬರ್ ಆಫ್ ದ ಎಲೆಕ್ಟ್ರಾನ್ಸ್ ಗ್ರೇಟರ್ ದ್ಯಾನ್ ನಂಬರ್ ಆಫ್ ದಿ ಹೋಲ್ಸ್. ಫೋರ್ತ್ ಆಪ್ಷನನ್ನು ನೋಡೋಣ. ದ ಮೆಟೀರಿಯಲ್ಸ್ ಒಬ್ಟೈನ್ಡ್ ವಿಲ್ ಬಿ ಎನ್ ಟೈಪ್. ಕರೆಕ್ಟ್. ಬಟ್ ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ ಎನ್ ಟೈಪ್ ಜರ್ಮೇನಿಯಮ್ ವಿಚ್ ಹ್ಯಾಸ್ ದ ಲೆಸ್ ಎಲೆಕ್ಟ್ರಾನ್ಸ್. ಹಾಗಾದ್ರೆ ನಂಬರ್ ಆಫ್ ದ ಎಲೆಕ್ಟ್ರಾನ್ಸ್ ಇಸ್ ಲೆಸ್ ದನ್ ನಂಬರ್ ಆಫ್ ದಿ ಹೋಲ್ಸ್ ಅಂತ ಹೇಳಿದ್ದಾರೆ. ಬಟ್ ದಿಸ್ ಈಸ್ ಇನ್ ದ ಕೇಸ್ ಆಫ್ ಪಿ ಟೈಪಲ್ಲಿ. ಹಾಗಾದರೆ 4 ಆಪ್ಷನನ್ನು ನಾವು ನೋಡಿದಾಗ ನಮಗೆ ಕರೆಕ್ಟ್ ಅಂತ ಅನ್ಸೋದು ಯಾವುದು? ಆಪ್ಷನ್ ಸಿ. ಓಕೆ, ಸೆಕೆಂಡ್ ಕ್ವಶನ್ ಈಸ್ ದ ಇಂಪ್ಯೂರಿಟಿ ಆಟಮ್ಸ್ ವಿಚ್ ಆರ್ ಮಿಕ್ಸ್ಡ್ ವಿತ್ ದ ಪ್ಯೂರ್ ಸಿಲಿಕಾನ್ ಟು ಮೇಕ್ ಎ ಪಿ ಟೈಪ್. ನೋಡಿ, ಈಗ ಸಿಲಿಕಾನಿಗೆ ನಾವು ಏನನ್ನು ಇಂಪ್ಯೂರಿಟಿನ ಆ್ಯಡ್ ಮಾಡ್ತಿದ್ದೀವಿ ಇನ್ ಆರ್ಡರ್ ಟು ಗೆಟ್ ದ ಪಿ ಟೈಪ್. ಪಿ ಟೈಪ್ ಬೇಕಂದರೆ ನಮಗೆ ಗೊತ್ತಿದೆ, ನಾವು ಟ್ರೈವೇಲೆಂಟ್ ಇಂಪ್ಯೂರಿಟಿನ ಆ್ಯಡ್ ಮಾಡಬೇಕು. ನೋಡಿ, ಆಪ್ಷನ್ ಎ ಫಾಸ್ಫರಸ್. ಫಾಸ್ಫರಸ್ ಈಸ್ ಅ pentavalent means 5 valence. Antimony is a 5 valence. Copper is a 5 valence. Boron is a trivalent ಅಂತ ಹೇಳ್ಬೋದು. Therefore ನಮಗೆ ಬೋರಾನನ್ನು ಆ್ಯಡ್ ಮಾಡಿದಾಗ we are getting the p type semiconductor. Okay, the option B is a correct one. Next, third one is a n type semiconductor is ನೆಗೆಟಿವ್ಲಿ ಚಾರ್ಜ್ಡ್, ಪಾಸಿಟಿವ್ಲಿ ಚಾರ್ಜ್ಡ್, ನ್ಯೂಟ್ರಲ್, ನನ್ ಆಫ್ ದೀಸ್ ಅಂತ ಹೇಳಿದೆ. ಓಕೆ, ಎನ್ ಟೈಪ್ ಅಂದರೆ ಹಿಯರ್ ದ ಎಲೆಕ್ಟ್ರಾನ್ಸ್ ಆರ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ದ್ಯಾನ್ ದ ಹೋಲ್ಸ್. ಹಾಗಂತ ಎಲೆಕ್ಟ್ರಾನ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್ ಅಂತ ಹೇಳಲಿಕ್ಕಾಗಲ್ಲ, ಹಾಗಂತ ಪಾಸಿಟಿವ್ ಚಾರ್ಜ್ ಇರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಇಟ್ ಈಸ್ ಎ ನ್ಯೂಟ್ರಲ್ ಒನ್. ಬಟ್ ಇನ್ ಪಿ ಟೈಪಲ್ಲಿ ಏನಾಗುತ್ತೆ? ನೆಗೆಟಿವ್ ಇರುತ್ತೆ, ಎಲೆಕ್ಟ್ರಾನ್ಸ್ ಇರುತ್ತೆ, ಬಟ್ ಎಲೆಕ್ಟ್ರಾನ್ಸ್ ಆರ್ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್, ಹೋಲ್ಸ್ ಆರ್ ದ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಅಂತ ಹೇಳ್ಬೋದು. ಬಿಕಾಸ್ ದ ರೀಸನ್ ಈಸ್ ದ ನ್ಯೂಟ್ರಲ್, ಬಿಕಾಸ್ ದ ನ್ಯೂಟ್ರಲ್ ಆಟಮ್ಸ್ ಆರ್ ಆ್ಯಡೆಡ್ ಡ್ಯೂರಿಂಗ್ ದ ಡೋಪಿಂಗ್. ಡೋಪಿಂಗ್ ಮಾಡುವಾಗ ನಮಗೆ ನ್ಯೂಟ್ರಲ್ ಆಟಮ್ಸನ್ನು ನಾವು ಆ್ಯಡ್ ಮಾಡ್ತಿದ್ವಿ. ಪಾಸಿಟಿವ್ಲಿ ಚಾರ್ಜ್ ಮತ್ತು ನೆಗೆಟಿವ್ ಅಂತೇನಿಲ್ಲ, ನ್ಯೂಟ್ರಲ್ ಆಗಿರುತ್ತೆ. ಬೋತ್ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ ಇರೋದ್ರಿಂದ ಎರಡು ನ್ಯೂಟ್ರಲ್ ಅಂತ ಹೇಳ್ಬೋದು. ನಮಗೆ ಗೊತ್ತಿದೆ, ಪಾಸಿಟಿವ್ ಮತ್ತು ನೆಗೆಟಿವ್ ಎರಡು ಇದ್ದಾಗ ಅವೆರಡು ನ್ಯೂಟ್ರಲ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಫೋರ್ತ್ ಕ್ವಶನ್ ಈಸ್ ದ ವೇಲೆನ್ಸ್ ಆಫ್ ಆ್ಯನ್ ಇಂಪ್ಯೂರಿಟಿ ಆ್ಯಡೆಡ್ ಟು ದ ಜರ್ಮೇನಿಯಮ್ ಕ್ರಿಸ್ಟಲ್. ಹಾಗಾದರೆ ಜರ್ಮೇನಿಯಮ್ ಕ್ರಿಸ್ಟಲ್ಗೆ ವಿ ಆರ್ ಆ್ಯಡಿಂಗ್ ದ ಇಂಪ್ಯೂರಿಟಿ.
ಓಕೆ, ಇಂಪ್ಯೂರಿಟಿದು ವೇಲೆನ್ಸ್ ಎಷ್ಟಿರಬೇಕು ಇನ್ ಆರ್ಡರ್ ಟು ಕನ್ವರ್ಟ್ ಇಟ್ ಇಂಟು ಎ ಪಿ ಟೈಪ್. ಪಿ ಟೈಪಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ನಾವು ಯಾವ ಟೈಪ್ ಆಫ್ ಇಂಪ್ಯೂರಿಟಿನ ಆ್ಯಡ್ ಮಾಡಬೇಕು ಅಂದರೆ ಟ್ರೈವೇಲೆಂಟ್ ಇಂಪ್ಯೂರಿಟಿನ ಆ್ಯಡ್ ಮಾಡಬೇಕು. ಟ್ರೈವೇಲೆಂಟ್ ಅಂದರೆ ದ ವೇಲೆನ್ಸ್ ಎಲೆಕ್ಟ್ರಾನ್ ಈಸ್ 3. ಓಕೆ, ಆಪ್ಷನ್ ನೋಡಿ 6, 5, 4, 3 ಅಂತಿದೆ. ದ ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಒನ್. ನೋಡಿ, ಪಿ ಟೈಪನ್ನು ನಾವು ಸೆಮಿಕಂಡಕ್ಟರ್ನ ಬೇಕಂದರೆ ನಾವು ಯಾವ ಥರ ಇಂಪ್ಯೂರಿಟಿ ಆ್ಯಡ್ ಮಾಡಬೇಕು? ಟ್ರೈವೇಲೆಂಟ್ ನಥಿಂಗ್ ಬಟ್ 3 ವೇಲೆನ್ಸ್ ಎಲೆಕ್ಟ್ರಾನ್. ಸಿಮಿಲರ್ಲಿ ದ ಫಿಫ್ತ್ ಕ್ವಶನ್, ದ ವ್ಯಾಲೆನ್ಸ್ ಆಫ್ ದ ಇಂಪ್ಯೂರಿಟಿ ಸೇಮ್, ಅದು ಇಲ್ಲಿ ಜಸ್ಟ್ ಪಿ ಟೈಪ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಎನ್ ಟೈಪ್. ದ ವ್ಯಾಲೆನ್ಸ್ ಆಫ್ ದ ಇಂಪ್ಯೂರಿಟಿ ಆಟಮ್ that is to be added to the germanium crystal so as to make it a n-type semiconductor. Okay, if we are adding the germanium crystal with the impurity of impurity na add ಮಾಡ್ತಿದ್ವಿ, we are getting the n-type semiconductor. Okay, in order to get the n-type we have to add the pentavalent impurities, means 5 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರೋದನ್ನ ಇಂಪ್ಯೂರಿಟಿಯಾಗಿ ನಾವು ಆ್ಯಡ್ ಮಾಡಬೇಕು. ಆಪ್ಷನ್ ನೋಡಿ 6, 5, 4, 3 ಅಂತಿದೆ. ದೇರ್ ಫಾರ್ ಪೆಂಟಾ ನಥಿಂಗ್ ಬಟ್ 5. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಒನ್. ಓಕೆ, ನೆಕ್ಸ್ಟ್ ಕ್ವಶನ್ ಈಸ್ ವಿಚ್ ಆಫ್ ದ ಫಾಲೋಯಿಂಗ್ ಎನರ್ಜಿ ಬ್ಯಾಂಡ್ ಡಯಾಗ್ರಾಮ್ ಶೋಸ್ ಎನ್ ಟೈಪ್ ಸೆಮಿಕಂಡಕ್ಟರ್. ಹಾಗಾದರೆ ಈ 4 ಡಯಾಗ್ರಾಮ್ಸ್ ಇದೆ, ಇದರಲ್ಲಿ ಎನ್ ಟೈಪ್ ಸೆಮಿಕಂಡಕ್ಟರ್ನ ಯಾವುದು ಶೋ ಮಾಡುತ್ತೆ? ಫಸ್ಟ್ ಒನ್ ನೋಡಿ, ದಿಸ್ ಇಸ್ ವ್ಯಾಲೆನ್ಸ್ ಬ್ಯಾಂಡ್, ಕಂಡಕ್ಷನ್ ಬ್ಯಾಂಡ್, ವ್ಯಾಲೆನ್ಸ್ ಬ್ಯಾಂಡ್, ಕಂಡಕ್ಷನ್ ಬ್ಯಾಂಡ್. ಫಸ್ಟ್ ಒನ್ಲಿ ಎನರ್ಜಿ ಗ್ಯಾಪ್ 1 ಎಲೆಕ್ಟ್ರಾನ್ ವೋಲ್ಟ್ ಇದೆ. ಹಿಯರ್ ದಿಸ್ ಇಸ್ ಎ ಇಂಪ್ಯೂರಿಟಿ ಲೆವೆಲ್ ಅಂತ ಹೇಳ್ಬೋದು. ಆಪ್ಷನ್ ಸಿ ನೋಡಿ, ಕೆಳಗಡೆ ಕಂಡಕ್ಷನ್ ಬ್ಯಾಂಡ್ ಇದೆ, ಮೇಲೆ ವ್ಯಾಲೆನ್ಸ್ ಬ್ಯಾಂಡ್ ಇದೆ. ಆಪ್ಷನ್ ಡಿ ಬಿಲೋ ಲೋವರ್ ಸೈಡಲ್ಲಿ ನಮಗೆ ಕಂಡಕ್ಷನ್ ಬ್ಯಾಂಡ್ ಮತ್ತು ಅಬೋವ್ ದಟ್ ವಿ ಆರ್ ಹ್ಯಾವಿಂಗ್ ದ ವೇಲೆನ್ಸ್ ಬ್ಯಾಂಡ್. ಬಟ್ ನೋಡಿ, ಬೇಸಿಕಲಿ ವಿ ಆರ್ ಹ್ಯಾವಿಂಗ್ ಇಲ್ಲಿ ಕೆಳಗಡೆ ಯಾವುದಿರಬೇಕು? ವೇಲೆನ್ಸ್ ಬ್ಯಾಂಡ್. ಅಬೋವ್ ದಟ್ ವಿ ಆರ್ ಹ್ಯಾವಿಂಗ್ ದ ಕಂಡಕ್ಷನ್ ಬ್ಯಾಂಡ್. ಸೊ ನಾವು ಈಸಿಯಾಗಿ 2 ಆಪ್ಷನನ್ನು ತೆಗಿಬೋದು, ಯಾಕಂದರೆ ನಮಗೆ ಇಲ್ಲಿ ಆಲ್ರೆಡಿ ಕೆಳಗಡೆ ಕಂಡಕ್ಷನ್ ಬ್ಯಾಂಡ್, ದಿಸ್ ಇಸ್ ರಾಂಗ್. ಇವೆರಡರಲ್ಲಿ ಚಾಯ್ಸ್ ಮಾಡಬೇಕು. ಇದರಲ್ಲಿ ಎನ್ ಟೈಪ್ ಸೆಮಿಕಂಡಕ್ಟರ್ ಯಾವುದು ಅಂತ ನಮಗೆ ಗೊತ್ತಿದೆ. ಓಕೆ, ಇನ್ ಎನ್ ಟೈಪ್ ಸೆಮಿಕಂಡಕ್ಟರಲ್ಲಿ ಎನರ್ಜಿ ಲೆವೆಲ್ ಡಯಾಗ್ರಾಮ್ ನೋಡುವಾಗ, in n-type semiconductor the impurity energy level that is lies just below the conduction band. ಇದ್ರ ಕೆಳಗಡೆ ಇರುತ್ತೆ, just below the conduction band. This is in case of n-type. ಓಕೆ, ಅಗರ್ ಪಿ ಟೈಪಲ್ಲಿ ಯಾವ ಥರ ಇರುತ್ತೆ ಅಂದರೆ ದಿಸ್ ಈಸ್ ಜಸ್ಟ್ ಎಬೋವ್ ದ ವೇಲೆನ್ಸ್ ಬ್ಯಾಂಡ್ ಎಬೋವ್ ಇರುತ್ತೆ. ಎನ್ ಟೈಪಲ್ಲಿ ಜಸ್ಟ್ ಬಿಲೋ ದ ಕಂಡಕ್ಷನ್ ಬ್ಯಾಂಡ್ ಕೆಳಗಡೆ ಇರುತ್ತೆ. ನೋಡಿ, ದಿಸ್ ಇಸ್ ಕಂಡಕ್ಷನ್ ಬ್ಯಾಂಡ್, ದಿಸ್ ಇಸ್ ವೇಲೆನ್ಸ್ ಬ್ಯಾಂಡ್. ಎನ್ ಟೈಪಲ್ಲಿ ಜಸ್ಟ್ ಬಿಲೋ ದ conduction band. In p type the energy band diagram is just above the valence band. This is the different, hence the option 1 is the correct one. ಇಲ್ಲಿ ನೋಡಿ, ಇಲ್ಲಿ ಯಾವುದೇ ಎನರ್ಜಿ ಡಯಾಗ್ರಾಮ್ ಅನ್ನು ತೋರಿಸಿಲ್ಲ ಅವರು, ಹಾಗಾಗಿ this is wrong. Option A is the correct one. Okay, next question is, for germanium crystal the forbidden energy gap in joule is. ಓಕೆ, ಎಲೆಕ್ಟ್ರಾನ್ ವೋಲ್ಟಲ್ಲಿ ಗೊತ್ತಿದೆ ನಮಗೆ. ಫಾರ್ ಜರ್ಮೇನಿಯಮ್ ದ ಫಾರ್ಬಿಡನ್ ಎನರ್ಜಿ ಗ್ಯಾಪ್ ಈಸ್ Eg is equal to 0.7 ಎಲೆಕ್ಟ್ರಾನ್ ವೋಲ್ಟ್ ಅಂತಿದೆ. ಓಕೆ, 0.7 ಎಲೆಕ್ಟ್ರಾನ್ ವೋಲ್ಟನ್ನು ನಾವು ಕನ್ವರ್ಟ್ ಮಾಡಬೇಕು. 1 ಎಲೆಕ್ಟ್ರಾನ್ ವೋಲ್ಟ್ ಈಸ್ ಈಕ್ವಲ್ ಟು, ಅಂದರೆ ಚಾರ್ಜ್ ಆಫ್ ದ ಎಲೆಕ್ಟ್ರಾನ್ ಈಸ್ 1.6 ಇಂಟು 10⁻⁻19. ಓಕೆ, ಎಲೆಕ್ಟ್ರಾನ್ ವೋಲ್ಟಿಗೆ ಜೌಲಿ ಕನ್ವರ್ಟ್ ಮಾಡಬೇಕಂದ್ರೆ ಜಸ್ಟ್ ಮಲ್ಟಿಪ್ಲೈ ಮಾಡಬೇಕು. ನೋಡಿ, ಮಲ್ಟಿಪ್ಲಿಕೇಶನ್ ನಾವು ಕ್ಯಾಲ್ಕುಲೇಟರಲ್ಲಿ ಮಾಡೋಗಿಲ್ಲ, ಹಾಗೆ ಮಾಡ್ಕೋಬೇಕು. ದಟ್ ಈಸ್ 0.7 ಇಂಟು 1.6 ಮಲ್ಟಿಪ್ಲಿಕೇಶನ್ ಮಾಡಿ 7 4s 42, 7 6 42. ಇಲ್ಲಿ 6 ಇಂಟು 0 ಇಸ್ 0, ದೇರ್ ಫೋರ್, ಬಟ್ ಲಾಸ್ಟ್ದು 4 ಇದೆ. 4 + 0 ಈಸ್ 4. ನೆಕ್ಸ್ಟ್ 7 1s 7, 0 ಇಂಟು 1 ಈಸ್ 0. ಓಕೆ, 2, 7 + 4 11, ಕ್ಯಾರಿ 1. ಇಲ್ಲಿ 2 ಪಾಯಿಂಟ್ ಆದಮೇಲೆ ನೋಡಿ, ಇಲ್ಲೊಂದು ಪಾಯಿಂಟ್, 1 ಪಾಯಿಂಟ್ ಬಿಟ್ಟು ಶಿಫ್ಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ, ಅಂದರೆ 2 ಪಾಯಿಂಟ್ ಬಿಟ್ಟು ನಾವು ಇಡಬೇಕು. 1 2, ದೇರ್ ಫೋರ್ 1.12 ಇಂಟು 10⁻⁻19 ಜೌಲ್. ಓಕೆ, ಇದು ಜಸ್ಟ್ ಮಲ್ಟಿಪ್ಲೈ ಮಾಡ್ಕೊಂಡು ಆ್ಯಡ್ ಮಾಡಿ ಫೈನಲಾಗಿ ನೋಡಿ ಎಷ್ಟು ಪಾಯಿಂಟ್ ಇದೆ, ಇಲ್ಲಿ 1 ಇದೆ, ಇಲ್ಲಿ 1 ಇದೆ, 2 ಪಾಯಿಂಟ್ಸ್ ಬಿಟ್ಟು ಇಲ್ಲಿ ಪಾಯಿಂಟನ್ನು ಇಡಬೇಕು. ದಿಸ್ ಈಸ್ ದ ಆಪ್ಷನ್ ಎ ಈಸ್ ದ ಕರೆಕ್ಟ್ ಒನ್. ದಟ್ ಈಸ್ 1.12 ಇಂಟು 10⁻⁻19 ಜೌಲ್. Okay, next question is the forbidden energy band gap in conductors, semiconductors and insulator. ಹಾಗಾದರೆ forbidden energy gap in case of conductor is Eg1, for semiconductor is Eg2, for insulator is Eg3.
ರೆಸ್ಪೆಕ್ಟಿವ್ಲಿ. ದ ರಿಲೇಷನ್ ಅಮಾಂಗ್ ದೆಮ್. ಹಾಗಾದರೆ ರಿಲೇಷನ್ ಏನಂತ ಹೇಳಬೇಕು. ಫಸ್ಟ್ ನಾವು ಡಿಸೈಡ್ ಮಾಡಬೇಕು ಎನರ್ಜಿ ಗ್ಯಾಪ್ ಯಾವುದರಲ್ಲಿ ಜಾಸ್ತಿ, ಯಾವುದರಲ್ಲಿ ಲಾರ್ಜು, ಯಾವುದರಲ್ಲಿ ಸ್ಮಾಲ್. ಓಕೆ, ಕಂಡಕ್ಟರಲ್ಲಿ ಎನರ್ಜಿ ಗ್ಯಾಪ್ ಇರಲ್ಲ ಬಿಕಾಸ್ ದೇ ಆರ್ ಓವರ್ಲ್ಯಾಪ್, ಒಂದಕ್ಕೊಂದು ಏನಾಗಿರುತ್ತೆ ಓವರ್ಲ್ಯಾಪ್. ದೇರ್ ಫೋರ್ ಲೆಸ್ ಯಾವುದು ಅಂದರೆ ಇಲ್ಲಿ ಕಂಡಕ್ಟರ್ಸ್, ದಟ್ ಈಸ್ Eg1. ನೆಕ್ಸ್ಟ್ ಸೆಮಿ ಕಂಡಕ್ಟರ್ ಮತ್ತು ಇನ್ಸುಲೇಟರ್. ಸೆಮಿ ಕಂಡಕ್ಟರಲ್ಲಿ ಏನಾಗಿರುತ್ತೆ ಸ್ಮಾಲ್ ಎನರ್ಜಿ ಗ್ಯಾಪ್ ಇರುತ್ತೆ Eg ಅಲ್ವಾ, ಸ್ಮಾಲ್ ಎನರ್ಜಿ ಗ್ಯಾಪ್ ಇರುತ್ತೆ. ಅಂದರೆ ಸೆಕೆಂಡ್ ಒನ್ ಯಾವುದು ಜಾಸ್ತಿ ಇರೋದು Eg2. ಓಕೆ, ಇನ್ಸುಲೇಟ್ರಲ್ಲಿ ಏನೇನು ಲಾರ್ಜ್ ಎನರ್ಜಿ ಗ್ಯಾಪ್ ಇರೋದ್ರಿಂದ ಅಲ್ಲಿ ಕಂಡಕ್ಷನ್ನು ಪಾಸಿಬಲ್ ಇಲ್ಲ, ವೆರಿ ಲಾರ್ಜ್ ಎನರ್ಜಿ ಗ್ಯಾಪ್ ಇರುತ್ತೆ, ದಟ್ ಈಸ್ Eg3. ನೋಡಿ ಆರ್ಡ್ರನ್ನು ನಾವು ನೋಡಿದಾಗ ಫಸ್ಟು ಯಾವುದು ಲೆಸ್ ಕಂಡಕ್ಟಿಂಗ್ ಯಾವುದು ಅಂದರೆ Eg1 ಕಂಡಕ್ಟರ್ ಹ್ಯಾವಿಂಗ್ ದ ಲೆಸ್ ಎನರ್ಜಿ ಗ್ಯಾಪ್. ನೆಕ್ಸ್ಟು Eg2 ಸೆಮಿ ಕಂಡಕ್ಟರು ಅವೆರಡರ ಮಧ್ಯ ಅಂದರೆ ಸ್ಮಾಲ್ ಎನರ್ಜಿ ಗ್ಯಾಪ್ ಇರುತ್ತೆ, ಈಸ್ ಗ್ರೇಟರ್ ದ್ಯಾನ್ Eg3. ಅಂದರೆ ಇನ್ಸುಲೇಟ್ರ್ ಜಾಸ್ತಿ, ಸೆಮಿ ಕಂಡಕ್ಟ್ರು ಇನ್ ಬಿಟ್ವೀನ್, ಕಂಡಕ್ಟ್ರು ಲೆಸ್ ಅಂತ ಹೇಳ್ಬೋದು. ನೋಡಿ ಆಪ್ಷನ್ ಎ ಏನಿದೆ Eg1 = Eg2 = Eg3. ದಿಸ್ ಇಸ್ ರಾಂಗ್. ಸೆಕೆಂಡ್ ಆಪ್ಷನ್ ಆಗ್ಬೋದಲ್ವಾ, Eg1 ಅಂದರೆ ಕಂಡಕ್ಟರ್ ಈಸ್ ಲೆಸ್ ದ್ಯಾನ್ ಸೆಮಿ ಕಂಡಕ್ಟರ್ ಈಸ್ ಲೆಸ್ ದ್ಯಾನ್ ಇನ್ಸುಲೇಟರ್. ಅಂದರೆ ಇನ್ಸುಲೇಟರ್ದು ಎನರ್ಜಿ ಗ್ಯಾಪ್ ಜಾಸ್ತಿ ಅಂತ ಹಿಂಗೆ ತೋರಿಸಿದ್ರೆ ಏನರ್ಥ, ಇದ್ರದ್ದು ಎನರ್ಜಿ ಗ್ಯಾಪು ಜಾಸ್ತಿ ಇದೆ ವೆನ್ ಕಂಪೇರ್ ಟು ಸೆಮಿ ಕಂಡಕ್ಟರ್. ಕಂಡಕ್ಟ್ರಿಗೆ ಕಂಪೇರ್ ಮಾಡಿದ್ರೆ ಎನರ್ಜಿ ಗ್ಯಾಪ್ ಇದ್ರದ್ದು ಸೆಮಿ ಕಂಡಕ್ಟರ್ ಜಾಸ್ತಿ ಇದೆ. ಓಕೆ, ಆಪ್ಷನ್ ಸಿ ಈಸ್ ರಾಂಗ್ ಬಿಕಾಸ್ ಕಂಡಕ್ಟರ್ದು ಜಾಸ್ತಿ ಇರಲ್ಲ, ಎನರ್ಜಿ ಗ್ಯಾಪೇ ಇರಲ್ಲ, ಅಲ್ಲಿ ಓವರ್ಲ್ಯಾಪ್ ಆಗಿರುತ್ತೆ, ಹಾಗಾಗಿ ದಿಸ್ ಇಸ್ ರಾಂಗ್. ಆಪ್ಷನ್ ಡಿ ನೋಡಿ, ಅದು ಕೂಡ ಸ್ವಲ್ಪ ಕನ್ಫ್ಯೂಸಿಂಗಲ್ಲೇ ಇದೆ, ಸೇಮ್ ಇದೇ ಥರ ಇದೆ ಬಟ್ ಇಲ್ಲಿ ಉಲ್ಟಾ ಇದೆ. ಕಂಡಕ್ಟರ್, ಸೆಮಿ ಕಂಡಕ್ಟರ್, ಇನ್ಸುಲೇಟರ್. ಓಕೆ, ಕಂಡಕ್ಟರ್ ಈಸ್ ಲೆಸ್ ದ್ಯಾನ್ ಸೆಮಿ ಕಂಡಕ್ಟರ್. ಓಕೆ, ಬಟ್ ಇಲ್ಲೇನಾಗಿದೆ ಸೆಮಿ ಕಂಡಕ್ಟರ್ದು ಎನರ್ಜಿ ಗ್ಯಾಪ್ ಜಾಸ್ತಿ ಇದೆ ಯಾವುದಕ್ಕಿಂತ ಇನ್ಸುಲೇಟ್ರಿಗಿಂತ. ಬಟ್ ದಿಸ್ ಇಸ್ ರಾಂಗ್. ಓಕೆ, ಯಾಕಂದರೆ ನಮಗೆ ಇನ್ಸುಲೇಟ್ರದ್ದು ಜಾಸ್ತಿ ಇದೆ ಕಂಪೇರ್ ಟು ಸೆಮಿ ಕಂಡಕ್ಟರ್. ಹಿಂಗೆ ಬರಬಾರ್ದು, ಅದು ಈ ಕಡೆ ಬಂದಿದ್ದರೆ ನಮಗೆ ಈಗ ಇದು ಗ್ರೇಟರ್ ಅಂತ ಅನಿಸ್ಬಿಡುತ್ತೆ. ದೇರ್ ಫೋರ್ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಒನ್. Okay, next question, 9th one is the pure sodium is a good conductor of electricity. ಹಾಗಾದರೆ ಪ್ಯೂರ್ ಸೋಡಿಯಂ ಏನದು ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಬಿಕಾಸ್ 3s and 3p atomic bands overlap to form a partially filled conduction band. Okay, next by contrast this ionic sodium chloride NaCl crystal is insulator, conductor, semiconductor, none of these ಅಂತ ಹೇಳಿ. ನೋಡಿ ಸೋಡಿಯಂ ಕ್ರಿಸ್ಟಲಲ್ಲಿದ್ದಾಗ ಅಂದರೆ ಸಾಲಿಡ್ ಸ್ಟೇಟಲ್ಲಿದ್ದಾಗ ಇಟ್ ಆ್ಯಕ್ಟ್ಸ್ ಆಸ್ ಎ ಇನ್ಸುಲೇಟರ್. ಹಾಗಾದರೆ ಕಂಡಕ್ಟರ್ ಆಫ್ ಗುಡ್ ಕಂಡಕ್ಟರ್ ಅಂತ ಹೇಳಿದ್ವಲ್ಲ, ದಟ್ ಈಸ್ ಇನ್ ಮೋಲ್ಟನ್ ಸ್ಟೇಟಲ್ಲಿದ್ದಾಗ ಮಾತ್ರ ಅದು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಓಕೆ, ಸಾಲಿಡ್ ಸ್ಟೇಟಲ್ಲಿದ್ದಾಗ ಯಾಕೆ ಕಂಡಕ್ಟ್ ಮಾಡಲ್ಲ ಅಂದರೆ ನಿಮಗೆ ಕೆಮಿಸ್ಟ್ರಿಲಿ ಆಲ್ರೆಡಿ ಹೇಳಿದ್ದಾರೆ. ಬಿಕಾಸ್ ಇನ್ ಸಾಲಿಡ್ NaCl ಕ್ರಿಸ್ಟಲ್ ದ ಔಟರ್ ಮೋಸ್ಟ್ ಆರ್ಬಿಟಲ್ಸ್, ಔಟರ್ ಮೋಸ್ಟ್ ಏನಾಗಿರುತ್ತೆ, ದೇ ಆರ್ ಕಂಪ್ಲೀಟ್ಲಿ ಫಿಲ್ಡ್. ಓಕೆ, ವಿತ್ ದ ಎಲೆಕ್ಟ್ರಾನ್ಸ್. ಹಾಗಾಗಿ ನಮಗೆ ಸ್ಟೇಬಲ್ ಕಾನ್ಫಿಗರೇಷನ್ ಬಂದುಬಿಡುತ್ತೆ. ಸ್ಟೇಬಲ್ ಕಾನ್ಫಿಗರೇಷನ್ ಇರೋದ್ರಿಂದ ಫ್ರೀ ಎಲೆಕ್ಟ್ರಾನ್ಸ್ ಇರೋದಿಲ್ಲ. ನೋ ಫ್ರೀ ಎಲೆಕ್ಟ್ರಾನ್ಸ್. ಫ್ರೀ ಎಲೆಕ್ಟ್ರಾನ್ಸ್ ಇಲ್ಲ ಅಂದ್ರಲ್ಲಿ ಅದು ಕರೆಂಟು ಪಾಸ್ ಆಗೋಲ್ಲ. ಕರೆಂಟ್ ಪಾಸ್ ಆಗಲಿಕ್ಕೆ ನಮಗೆ ಅಲ್ಲಿನ ಚಾರ್ಜ್ ಕ್ಯಾರಿಯರ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಕ್ರಿಸ್ಟಲಲ್ಲಿ ಏನಾಗಿರುತ್ತೆ, ಅಲ್ಲಿ ಹೇಳಿದ್ದೀನಲ್ಲ, ಔಟರ್ ಮೋಸ್ಟ್ ಆರ್ಬಿಟ್ಟು ಕಂಪ್ಲೀಟ್ಲಿ ಫಿಲ್ ಆಗಿರೋದ್ರಿಂದ ಅಲ್ಲಿ ಇಟ್ ಹ್ಯಾಸ್ ದ ಸ್ಟೇಬಲ್ ಕಾನ್ಫಿಗರೇಷನ್ ಬಂದುಬಿಡುತ್ತೆ. ಹಾಗಾಗಿ ಸೋಡಿಯಂ ಕ್ರಿಸ್ಟಲ್ ಇಟ್ ಆ್ಯಕ್ಟ್ಸ್ ಆಸ್ ಎ ಇನ್ಸುಲೇಟರ್. ಕಂಡಕ್ಟರ್ ಆಗುತ್ತೆ ಯಾವಾಗ ಅಂದರೆ ವೆನ್ ಇಟ್ ಈಸ್ ಇನ್ ಎ ಮೋಲ್ಟನ್ ಸ್ಟೇಟ್. ಮೋಲ್ಟನ್ ಸ್ಟೇಟಲ್ಲಿ ಇದ್ದಾಗ ಮಾತ್ರ ನಮಗೆ ಸೋಡಿಯಮ್ಮು ಇಟ್ ಆ್ಯಕ್ಟ್ಸ್ ಆಸ್ ಎ ವೆರಿ ಗುಡ್ ಕಂಡಕ್ಟರ್. ನೆಕ್ಸ್ಟ್ ಕ್ವಶನ್ ಈಸ್ ವೆನ್ ದ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಆಫ್ ಎ ಸೆಮಿಕಂಡಕ್ಟರ್, ಓನ್ಲಿ ಜಸ್ಟ್ ಸೆಮಿಕಂಡಕ್ಟರ್ ಅಂತ ಹೇಳಿದ್ದಾರೆ. ಓಕೆ, ಈಸ್ ಡ್ಯೂ ಟು ಬ್ರೇಕಿಂಗ್ ಆಫ್ ಕೋವಲೆಂಟ್ ಬಾಂಡ್ಸ್. ಗೊತ್ತಿದೆ ನಮಗೆ, ಜರ್ಮೇನಿಯಮ್ಗೆ ನಾವು ಅಟ್ ರೂಮ್ ಟೆಂಪ್ರೇಚರಲ್ಲಿ ಜರ್ಮೇನಿಯಮ್ ಹ್ಯಾಸ್ ದ ಫೋರ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಓಕೆ, ವೆನ್ ವಿ ಆರ್ ಗಿವಿಂಗ್ ದ ಟೆಂಪ್ರೇಚರನ್ನು ಅಪ್ಲೈ ಮಾಡಿದಾಗ ಅಲ್ಲಿ ಏನಾಗುತ್ತೆ, ಕೋವಲೆಂಟ್ ಬಾಂಡು ಬ್ರೇಕ್ ಆಗಿ ಎಲೆಕ್ಟ್ರಾನ್ಸು ಕಂಡಕ್ಷನ್ ಬ್ಯಾಂಡಿಗೆ ಜಂಪ್ ಆಗುತ್ತೆ ಅಂತ ಹೇಳಿದ್ವಿ. ಓಕೆ, ನೋಡಿ ಕ್ವಶನ್ ನೋಡಿ, ವೆನ್ ದ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಆಫ್ ಎ ಸೆಮಿಕಂಡಕ್ಟರ್ ಈಸ್ ಡ್ಯೂ ಟು ಬ್ರೇಕಿಂಗ್ ಆಫ್ ಕೋವಲೆಂಟ್ ಬಾಂಡ್ಸ್ ದ ಸೆಮಿಕಂಡಕ್ಟರ್ ಈಸ್ ಸೆಡ್ ಟು ಬಿ. ಹಾಗಾದರೆ ಇಲ್ಲಿ ನಮಗೆ ಇಂಪ್ಯೂರಿಟಿನೇ ಆ್ಯಡ್ ಮಾಡಿಲ್ಲ, ಜಸ್ಟ್ ಏನು ಹೇಳಿದ್ದಾರೆ, ಸೆಮಿಕಂಡಕ್ಟರ್ ಅಂತ ಹೇಳಿದ್ದಾರೆ. ಇಂಪ್ಯೂರಿಟಿ ಆ್ಯಡ್ ಮಾಡಿಲ್ಲ ಅಂದರೆ ನಾವು ಯಾವುದಕ್ಕೂ ಹೋಗಬೇಕು, ಡೈರೆಕ್ಟ್ಲಿ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ ಅಂತ ಹೇಳ್ಬೋದು. ಯಾಕಂದರೆ ಎಕ್ಸ್ಟ್ರೆನ್ಸಿಕ್ ಸೆಮಿಕಂಡಕ್ಟರ್ ಅಂತ ನಥಿಂಗ್ ಬಟ್ ಇಂಪ್ಯೂರಿಟಿ ಆ್ಯಡ್ ಮಾಡಿದಾಗ ತಾನೇ ನಮಗೆ ಡೋನರ್ ಮತ್ತು ಅಕ್ಸೆಪ್ಟರ್ ಅಂತ ಬರೋದು. ಬಟ್ ಇಲ್ಲಿ ಏನಾಗಿದೆ, ಜಸ್ಟ್ ದೇ ಆರ್ ಗಿವಿಂಗ್ ವೆನ್ ದ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಆಫ್ ಎ ಸೆಮಿಕಂಡಕ್ಟರ್ ಈಸ್ ಡ್ಯೂ ಟು ಬ್ರೇಕಿಂಗ್ ಆಫ್ ದ ಕೋವಲೆಂಟ್ ಬಾಂಡ್. ದಿಸ್ ಇಸ್ ಇನ್ ಕೇಸ್ ಆಫ್ ಇಂಟ್ರೆನ್ಸಿಕ್. ಆವಾಗ ನಂಬರ್ ಆಫ್ ದ ಎಲೆಕ್ಟ್ರಾನ್ಸ್ ಎಷ್ಟು ನಮಗೆ ಜಂಪ್ ಆಗ್ತಾವೋ ಅಷ್ಟು ಹೋಲ್ಸ್ ಇಲ್ಲಿ ಉಳಿತಾ ಹೋಗುತ್ತೆ. ಎಷ್ಟು ಎಲೆಕ್ಟ್ರಾನ್ ಜಂಪ್ ಆಗುತ್ತೋ ಅಷ್ಟೇ ನಂಬರ್ ಆಫ್ ದಿ ಎಲೆಕ್ಟ್ರಾನ್ಸ್ ಹೋಲ್ಸು ಕ್ರಿಯೇಟ್ ಆಗೋದ್ರಿಂದ ದಿಸ್ ಇಸ್ ಪ್ಯೂರ್ಲಿ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್. ನೋಡಿ, ಇಲ್ಲಿ ಯಾವುದೇ ನಮಗೆ ಇಂಪ್ಯೂರಿಟಿ ಬಗ್ಗೆ ಹೇಳಿಲ್ಲ. ಸೊ ದಟ್ ಇಟ್ ಈಸ್ ಅನ್ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್, ನಥಿಂಗ್ ಬಟ್ ಎ
ಪ್ಯೂರ್ ಸೆಮಿಕಂಡಕ್ಟರ್ ಅಂತ ಹೇಳ್ಬೋದು. ಹಾಗಾಗಿ ನಾವು ಡೋನಾರ್, ಅಕ್ಸೆಪ್ಟರ್, ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಬಗ್ಗೆ ನಾವು ತಲೆನೇ ಕೆಡಿಸ್ಕೋಬೇಕಾಗಿಲ್ಲ. ದ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಒನ್. Okay, the next question is regarding a semiconductor, which one of the following is wrong? Okay, regarding semiconductor 4 ಸೆಂಟೆನ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ನಾಲ್ಕರಲ್ಲಿ ಒಂದು ಸೆಂಟೆನ್ಸ್ ರಾಂಗ್ ಆಗಿದೆ. ಅದನ್ನ ನಾವು ಐಡೆಂಟಿಫೈ ಮಾಡಬೇಕು. ಸೊ ಒನ್ ಬೈ ಒನ್ ನಾವು ಕ್ಲಾರಿಫೈ ಮಾಡ್ಕೋತೇವೆ. ಆಪ್ಷನ್ ಎ ನೋಡಿ, ದೇರ್ ಆರ್ ನೋ ಫ್ರೀ ಎಲೆಕ್ಟ್ರಾನ್ಸ್ ಅಟ್ ರೂಮ್ ಟೆಂಪ್ರೇಚರ್. ಹಾಗಾದರೆ ರೂಮ್ ಟೆಂಪ್ರೇಚರಲ್ಲಿ ಯಾವುದೇ ಫ್ರೀ ಎಲೆಕ್ಟ್ರಾನ್ಸ್ ಇರೋದಿಲ್ಲ ಅಂತ ಹೇಳಿದ್ದಾರೆ. ಓಕೆ, ಬಟ್ ದಿಸ್ ಈಸ್ ರಾಂಗ್ ಬಿಕಾಸ್ ಓಕೆ, ನೆಕ್ಸ್ಟ್ ಆಪ್ಷನ್ ನೋಡಿ, ದೇರ್ ಆರ್ ನೋ ಫ್ರೀ ಎಲೆಕ್ಟ್ರಾನ್ಸ್ ಅಟ್ 0 ಕೆಲ್ವಿನ್. ನೋಡಿ, 0 ಕೆಲ್ವಿನಲ್ಲಿ ಯಾವುದೇ ಫ್ರೀ ಎಲೆಕ್ಟ್ರಾನ್ಸ್ ಇಲ್ಲ. ಬಟ್ ಟೆಂಪ್ರೇಚರ್, ರೂಮ್ ಟೆಂಪ್ರೇಚರಿಗೆ ಬಂದಾಗ ಏನಾಗುತ್ತೆ, ಅಲ್ಲಿ ಕೋವಲೆಂಟ್ ಬಾಂಡು ಬ್ರೇಕ್ ಆಗುತ್ತೆ. ಈ ಥರ ಬ್ರೇಕ್ ಆಗಿ ಅಲ್ಲಿ ಎಲೆಕ್ಟ್ರಾನ್ಸು ಜಂಪ್ ಆಗುತ್ತೆ, ಹೋಲ್ಸ್ ಈ ಥರ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಓಕೆ, ಬಟ್ ದೇರ್ ಆರ್ ನೋ ಫ್ರೀ ಎಲೆಕ್ಟ್ರಾನ್ಸ್ ಅಟ್ ರೂಮ್ ಟೆಂಪ್ರೇಚರ್ ಅಂತ ಕೊಟ್ಟಿದ್ದಾರೆ. ಬಟ್ ದಿಸ್ ಈಸ್ ಫಾಲ್ಸ್. ರೂಮ್ ಟೆಂಪ್ರೇಚರ್ ಎಲೆಕ್ಟ್ರಾನ್ ಮತ್ತು ಹೋಲ್ ಪೇರು ಕ್ರಿಯೇಟ್ ಆಗುತ್ತೆ ಡ್ಯೂ ಟು ದ ಬ್ರೇಕಿಂಗ್ ಆಫ್ ದ ಕೋವಲೆಂಟ್ ಬಾಂಡ್. ಬಟ್ ಅಟ್ 0 ಕೆಲ್ವಿನಲ್ಲಿ, 0 ಅಂದ್ರೇನು, ನೋ ಟೆಂಪ್ರೇಚರ್, 0 ಕೆಲ್ವಿನಲ್ಲಿ ನಮಗೆ ಯಾವುದೇ ಫ್ರೀ ಎಲೆಕ್ಟ್ರಾನ್ಸ್ ಇರಲ್ಲ, ಯಾಕಂದ್ರೆ ಅಲ್ಲಿ ಬಾಂಡಿಂಗ್ ಇರುತ್ತೆ. ರೂಮ್ ಟೆಂಪ್ರೇಚರ್ ಅಂದ್ರೇನು ಜಾಸ್ತಿ ಆದಂಗೆಲ್ಲ. ಈಗ ರೂಮ್ ಟೆಂಪ್ರೇಚರ್ ನಾವೆಲ್ಲ ಚೆಕ್ ಮಾಡ್ತೀವಲ್ವ, ಟೆಂಪ್ರೇಚರ್ ಜಾಸ್ತಿನೇ ಇರುತ್ತೆ. ಜಾಸ್ತಿ ಅಂದರೆ 26-27 ಡಿಗ್ರಿ ಇದ್ದೇ ಇರುತ್ತೆ. ಆ ಟೆಂಪ್ರೇಚರಲ್ಲಿ ಏನಾಗುತ್ತೆ, ಕೋವಲೆಂಟ್ ಬಾಂಡು ಬ್ರೇಕ್ ಆಗಿ ನಮಗೆ ಎಲೆಕ್ಟ್ರಾನ್ ಮತ್ತು ಹೋಲು ಪೇರು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ರಾಂಗ್. ದಿಸ್ ಇಸ್ ದೇರ್ ಆರ್ ನೋ ಫ್ರೀ ಎಲೆಕ್ಟ್ರಾನ್ಸ್ ಅಟ್ 0 ಕೆಲ್ವಿನಲ್ಲಿ. ಓಕೆ, ಯಾವುದೇ ಫ್ರೀ ಎಲೆಕ್ಟ್ರಾನ್ಸ್ ಇರಲ್ಲ. ಆಪ್ಷನ್ ಸಿ ನೋಡಿ, ದ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಇನ್ಕ್ರೀಸಸ್ ವಿತ್ ರೈಸ್ ಇನ್ ಟೆಂಪ್ರೇಚರ್ ಅಲ್ವಾ. ಟೆಂಪ್ರೇಚರ್ ಜಾಸ್ತಿ ಮಾಡ್ದಂಗೆಲ್ಲ ಅಲ್ಲಿ ಕೋವಲೆಂಟ್ ಬಾಂಡು ಬ್ರೇಕ್ ಆಗ್ತಾ ಹೋಗುತ್ತೆ. ಬ್ರೇಕ್ ಆಗಿ ನಮಗೆ ಎಲೆಕ್ಟ್ರಾನ್ಸ್ಗಳು ಜಾಸ್ತಿನೇ ಸಿಗ್ತಾ ಹೋಗುತ್ತೆ. ದ ಎಲೆಕ್ಟ್ರಾನ್ಸ್ ಈಸ್ ಆಲ್ಸೋ ಇನ್ಕ್ರೀಸಸ್ ವಿತ್ ರೈಸ್ ಇನ್ ಟೆಂಪ್ರೇಚರ್. ದಿಸ್ ಇಸ್ ಕರೆಕ್ಟ್ ಸ್ಟೇಟ್ಮೆಂಟ್. ಓಕೆ, ದ ಚಾರ್ಜ್ ಕ್ಯಾರಿಯರ್ಸ್ ಆರ್ ಎಲೆಕ್ಟ್ರಾನ್ಸ್ ಆ್ಯಂಡ್ ಹೋಲ್ಸ್. ನಮಗೆ ಗೊತ್ತಿದೆ ಸೆಮಿಕಂಡಕ್ಟರಲ್ಲಿ ಚಾರ್ಜ್ ಕ್ಯಾರಿಯರ್ಸ್ ಯಾವುದು ಅಂದರೆ ಎಲೆಕ್ಟ್ರಾನ್ಸ್ ಮತ್ತು ಹೋಲ್ಸ್. ಓಕೆ, ದಿಸ್ ಈಸ್ ಕರೆಕ್ಟ್. ಹೆನ್ಸ್ ಆಪ್ಷನ್ ಎ ಇಸ್ ದ ರಾಂಗ್ ಸ್ಟೇಟ್ಮೆಂಟ್. ಓಕೆ, ಕ್ವಶನ್ ನಂಬರ್ 12, ದಟ್ ಈಸ್ ಚೂಸ್ ಓನ್ಲಿ ಫಾಲ್ಸ್ ಸ್ಟೇಟ್ಮೆಂಟ್ ಫ್ರಮ್ ದ ಫಾಲೋವಿಂಗ್. ಹಾಗಾದರೆ ಫಾಲ್ಸ್ ಸ್ಟೇಟ್ಮೆಂಟನ್ನು ಚೂಸ್ ಮಾಡಿ ಅಂತ ಹೇಳಿದ್ದಾರೆ. ಇದು ಸೇಮ್ ಎಬೋ ಇದೆಲ್ಲ 11th ಕ್ವಶನ್ ಥರನೇ. ಜಸ್ಟ್ ರೀಡ್ ಮಾಡ್ತಾ ಹೋಗಿ. ಆಪ್ಷನ್ ಎ, ಸಬ್ಸ್ಟೆನ್ಸ್ ವಿತ್ ಎನರ್ಜಿ ಗ್ಯಾಪ್ ಈಸ್ ಆಫ್ ಆರ್ಡರ್ ಆಫ್ 10 electron volt ಆರ್ ಇನ್ಸುಲೇಟರ್. ಬಟ್ ಪ್ರಾಕ್ಟಿಕಲಿ ಇದು ಇಂಪಾಸಿಬಲ್. ಇಷ್ಟೊಂದು ಲಾರ್ಜ್ ಎನರ್ಜಿ ಗ್ಯಾಪ್ ಇರೋದಿಲ್ಲ. ಬಟ್ ಮೋರ್ ದೆನ್ ದಿಸ್ 3 electron ಜಾಸ್ತಿ ಇತ್ತು, ಮೋರ್ ದೆನ್ 3 electron volt ಇತ್ತು ಅಂದರೆ ಸರ್ ಇನ್ಸುಲೇಟರ್ ಅಂತ ಹೇಳ್ಬೋದು. ಮೀನ್ಸ್ ಲಾರ್ಜ್ ಎನರ್ಜಿ ಗ್ಯಾಪ್ ಇತ್ತು ಅಂದರೆ ವಿ ಕಾಲ್ಡ್ ಇಟ್ ಆಸ್ ಎ ಇನ್ಸುಲೇಟರ್ ಅಂತ ಹೇಳ್ಬೋದು. ಬಟ್ ಪ್ರಾಕ್ಟಿಕಲಿ ಇಂಪಾಸಿಬಲ್ಲೇ, ಬಟ್ ಥಿಯರಿಟಿಕಲಿ ಇಟ್ ಈಸ್ ಕರೆಕ್ಟ್ ಒನ್. ನೆಕ್ಸ್ಟ್, ದ ಕಂಡಕ್ಟಿವಿಟಿ ಆಫ್ ಎ ಸೆಮಿಕಂಡಕ್ಟರ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್ ಅಲ್ವಾ. ಕಂಡಕ್ಟಿವಿಟಿ ಜಾಸ್ತಿ ಆಗುತ್ತೆ ಯಾವಾಗ, ವೆನ್ ವಿ ಆರ್ ಗಿವಿಂಗ್ ದ ಟೆಂಪ್ರೇಚರ್ ಜಾಸ್ತಿ ಕೊಟ್ಟವೆ ಅಂದರೆ ನಂಬರ್ ಆಫ್ ದಿ ಎಲೆಕ್ಟ್ರಾನ್, ಇಲ್ಲಿ ಕೋವಲೆಂಟ್ ಬಾಂಡ್ ಬ್ರೇಕ್ ಆಗಿ ನಂಬರ್ ಆಫ್ ದಿ ಎಲೆಕ್ಟ್ರಾನ್ಸ್ ಜಾಸ್ತಿ ಮೂವ್ ಆಗುತ್ತೆ. ಓಕೆ, ಎಲೆಕ್ಟ್ರಾನ್ಸ್ ಜಾಸ್ತಿ ಆಯಿತು ಅಂದರೆ ಕಂಡಕ್ಟಿವಿಟಿ ಈಸ್ ಹೈ ಇನ್ ದ ಕೇಸ್ ಆಫ್ ಸೆಮಿಕಂಡಕ್ಟರ್. ಓಕೆ, ಥರ್ಡ್ ಆಪ್ಷನ್ ಈಸ್ ಇನ್ ಕಂಡಕ್ಟರ್ಸ್ ದ ವೇಲೆನ್ಸ್ ಆ್ಯಂಡ್ ಕಂಡಕ್ಷನ್ ಬ್ಯಾಂಡ್ಸ್ ಮೇ ಬಿ ಓವರ್ಲ್ಯಾಪ್. ಅಂದರೆ ವಿ ನೋ ದಟ್ ಇನ್ ದ ಕೇಸ್ ಆಫ್ ಕಂಡಕ್ಟರ್ the valence and conduction band are the overlap. There is no energy gap irodilla. So this statement is correct. Fourth is the resistivity of a semiconductor increases with increase in temperature. But this is wrong. As the temperature is increases, resistance is goes on decreases. Resistance is decreases. Temperature increases, resistance decreases, hence conductivity is increases. ಅಂದರೆ ಅಪೋಸಿಷನ್ ಕಡಿಮೆ ಆಗ್ತಾ ಹೋಗುತ್ತೆ ಫ್ಲೋ ಆಫ್ ಎಲೆಕ್ಟ್ರಾನ್ಸಿಗೆ. ಟೆಂಪ್ರೇಚರ್ ಜಾಸ್ತಿ ಆದಂಗೆಲ್ಲ ಅಪೋಸಿಷನ್ ಕಡಿಮೆ ಇತ್ತು ಅಂದರೆ ವಿ ಕ್ಯಾನ್ ಈಸಿಲಿ ಮೂವ್ ದ ಎಲೆಕ್ಟ್ರಾನ್ಸ್ ಈಸಿಯಾಗಿ ಮೂವ್ ಆಗುತ್ತೆ. ಇಟ್ ಆ್ಯಕ್ಟ್ಸ್ ಆಸ್ ಎ ಕಂಡಕ್ಟರ್ ಆಗಿ ಆ್ಯಕ್ಟ್ ಮಾಡುತ್ತೆ. ಹೆನ್ಸ್ the option D is a wrong statement. That is, the resistivity of a semiconductor is increases with increase in temperature. This is wrong. The resistivity is decreases with increase in temperature. They are inversely proportional to each other. Okay, question number 13. A germanium specimen is doped with aluminium. Okay, germanium analli we are adding the doped, nothing but adding the impurity, that is aluminium. The concentration of the acceptor atoms nothing but number of the holes. Donor andre number of the electrons anta tagobeku. Acceptor number of the holes, that is 10 to the power of 21 atoms per meter cube antide. But electrons du helilla. Okay, given that the intrinsic concentration of the electron, intrinsic semiconductor nothing but a number of the electrons
ಪ್ಲಸ್ ನಂಬರ್ ಆಫ್ ದಿ ಹೋಲ್ಸ್ ಎರಡೂ ನಾವು ಆ್ಯಡ್ ಮಾಡ್ತೀವಿ, ಟೋಟ್ಲು ಎನ್ ಅಂತ ಹೇಳ್ತೀವಿ. ಹಾಗಾದರೆ ಟೋಟಲ್ ಎಷ್ಟಿದೆ? 10⁻19 ಆಟಮ್ಸ್ ಪರ್ ಮೀಟರ್ ಕ್ಯೂಬ್ ಇದೆ, ಇಷ್ಟಿದೆ. ಇದು ಟೋಟಲ್ ಎನ್. ಬಟ್ ನಂಬರ್ ಆಫ್ ದಿ ಹೋಲ್ಸ್ ಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ಫೈಂಡ್ ಔಟ್ ದ ನಂಬರ್ ಆಫ್ ದಿ ಎಲೆಕ್ಟ್ರಾನ್ಸ್. ಓಕೆ, ನಿಮಗೊಂದು ಫಾರ್ಮುಲಾ ಕೊಟ್ಟಿದ್ದೀನಿ, ದಟ್ ಈಸ್ n² ಇಸ್ ಈಕ್ವಲ್ ಟು ಎನ್ ನಂಬರ್ ಆಫ್ ದಿ ಎಲೆಕ್ಟ್ರಾನ್ ಇಂಟು ನಂಬರ್ ಆಫ್ ದಿ ಹೋಲ್. ಇದು ನಾನು ಸಿನಾಪ್ಸಿಸಲ್ಲಿ ಹೇಳುವಾಗಲೇ ಹೇಳಿದ್ದೀನಿ. ಇದು ಟೋಟಲ್. ಇಂಟ್ರೆನ್ಸಿಕ್ ಅಂದ್ರೇನು? ಟೋಟ್ಲು. NE ಅಂದ್ರೇನು ಗೊತ್ತಿಲ್ಲ, ನಮ್ಮ ನಂಬರ್ ಆಫ್ ದಿ ಎಲೆಕ್ಟ್ರಾನ್ಸನ್ನು ಫೈಂಡ್ ಔಟ್ ಮಾಡಬೇಕು. NH ನಥಿಂಗ್ ಬಟ್ ನಂಬರ್ ಆಫ್ ದಿ ಹೋಲ್ಸ್ ಅಕ್ಸೆಪ್ಟರ್ ಆಟಮ್ ಅಂದ್ರೇನು? ಹೋಲ್ಸ್ ಅಂತ ತಗೋಬೇಕು, P ಟೈಪಲ್ಲಿ ಬರುತ್ತೆ. ಓಕೆ, ದೇರ್ ಫಾರ್ ವಿ ವಾಂಟ್ ನಂಬರ್ ಆಫ್ ದಿ ಎಲೆಕ್ಟ್ರಾನ್ಸ್. ಇದನ್ನು ಈ ಕಡೆ ಜಸ್ಟ್ ಕಳಿಸಿ ಲೆಫ್ಟಿಗೆ. n² ಡಿವೈಡೆಡ್ ಬೈ ನಂಬರ್ ಆಫ್ ದಿ ಹೋಲ್ಸ್. n ವ್ಯಾಲ್ಯೂ ಏನು? 10 ಅಂದರೆ ಟೋಟಲ್ 10⁻19 ಸ್ಕ್ವೇರ್ ಡಿವೈಡೆಡ್ ಬೈ ನಂಬರ್ ಆಫ್ ದ ಹೋಲ್ಸ್ ಈಸ್ 10⁻21. 10⁻19 2 is 38 divided by 10⁻21. Therefore 10⁻38 ಇದು ಮೇಲ್ಗಡೆ ಶಿಫ್ಟ್ ಆದಾಗ ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ 21. Therefore number of the electrons is equal to 10⁻17 ಅಲ್ವಾ. 8ಅಲ್ಲಿ 1 ಹೋದರೆ 7, 3ಅಲ್ಲಿ 2 ಹೋದರೆ 1 atoms per meter cube ಆಗುತ್ತೆ. ಆನ್ಸರ್ ಈಸ್ ಆಪ್ಷನ್ ಎ ನೋಡಿ, 10⁻17 per meter cube. Okay, the 14th question is the energy bands in a solid are consequence of option A Ohm's law, Pauli's exclusion principle, Bohr's theory, Heisenberg's uncertainty principle. We know that how the energy bands are formed in a solid. ಇದನ್ನು ನಿಮಗೆ ಸ್ಟಾರ್ಟಿಂಗ್ ಫಾರ್ಮೇಷನ್ ಆಫ್ ಎನರ್ಜಿ ಬ್ಯಾಂಡ್ಸ್ ಹೇಳುವಾಗ ಹೇಳಿರ್ತಾರೆ. ಯಾವುದೋ ಒಂದು ಆಟಮ್ ಎ, ಆಟಮ್ ಬಿ, ಆಟಮ್ ಸಿ. ಓಕೆ, ಇನ್ನು ಸಾಲಿಡಲ್ಲಿ ಏನಾಗಿರುತ್ತೆ ಅಂದರೆ ಈ ಆಟಮ್ಸ್ ಏನಾಗಿರುತ್ತೆ? ಕ್ಲೋಸ್ಲಿ ಪ್ಯಾಕ್ ಆಗಿರುತ್ತೆ. ಆ ಎಲೆಕ್ಟ್ರಾನ್ಸ್ ಇರುತ್ತಲ್ಲ ಔಟರಲ್ಲಿ, ದಿಸ್ ಇಸ್ ಎ, ದಿಸ್ ಇಸ್ ಬಿ, ದಿಸ್ ಇಸ್ ಸಿ. ದಟ್ ದೆರ್ ಇಸ್ ಅ ಇಂಟರಾಕ್ಷನ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಆ್ಯಂಡ್ ದ ಎಲೆಕ್ಟ್ರಾನ್. ಇವೆರಡರ ಮಧ್ಯೆ ಇಂಟ್ರಾಕ್ಷನ್ ಇರುತ್ತೆ. ಸೊ ದಟ್ ಎಲೆಕ್ಟ್ರಾನ್ ರಿವಾಲ್ಸ್ ಅರೌಂಡ್ ಎ ನ್ಯೂಕ್ಲಿಯಸ್. ಹಾಗಾಗಿ ಈ ಸ್ಪೆಸಿಫೈ ಮಾಡಿ ಒಂದು ಎಲೆಕ್ಟ್ರಾನು ಒಂದು ಆರ್ಬಿಟಲ್ಲಿ ಈ ಆಟಮ್ ಎ ನ್ಯೂಕ್ಲಿಯಸ್ಸಿಂದ ಇನ್ಫ್ಲುಯೆನ್ಸ್ ಆಗಿ ರಿವಾಲ್ವ್ ಆಗ್ತಿದೆ. ಹಾಗಾಗಿ ಒಂದು ಎನರ್ಜಿ ಲೆವೆಲ್ ಅಂತ ಬರಿಬೋದು. ಓಕೆ, ನೆಕ್ಸ್ಟ್ ಅದೇ ಎಲೆಕ್ಟ್ರಾನು ಆಟಮ್ ಬಿ ಇರುತ್ತಲ್ಲ, ಇದ್ರ ಇನ್ಫ್ಲುಯೆನ್ಸ್ ಆಗಿ ಕೂಡ ಇದ್ರ ಸುತ್ತಬೋದು ಅಲ್ವಾ. ಅದನ್ನು ನಾವು ಇನ್ನೊಂದು ಎನರ್ಜಿ ಲೆವೆಲ್ ಬರಿತೀವಿ. ದಿಸ್ ಎಲೆಕ್ಟ್ರಾನ್ ಆಲ್ಸೋ ರಿವಾಲ್ವ್ ಅಂಡರ್ ದಿ ಇನ್ಫ್ಲುಯೆನ್ಸ್ ಆಫ್ ಸಿ. ಹಾಗಾದರೆ ಇದ್ರ ಸುತ್ತನದು ತಿರುಗ್ಬೋದು ಅಲ್ವಾ. ಅದನ್ನು ನಾವು ಸ್ಪೆಸಿಫೈ ಮಾಡೋದು ಹೆಂಗೆ? ಈ ಥರ ಎನರ್ಜಿ ಲೈನಾಗಿ ನಾವು ಸ್ಪೆಸಿಫೈ ಮಾಡ್ತೀವಿ. ಟೋಟಲಿ ಅಲ್ಲಿ ನಮಗೆ ಬ್ಯಾಂಡ್ ಸ್ಟ್ರಕ್ಚರು ಸಿಗ್ತಾ ಹೋಗುತ್ತೆ. ಹಾಗಾದರೆ ನಮಗೆ ಗೊತ್ತಿದೆ ಒಂದು ಆಟಮ್ ಸುತ್ತ ಎಲೆಕ್ಟ್ರಾನು ರಿವಾಲ್ವ್ ಆಗ್ತಿದೆ. ಯಾಕಂದರೆ ಇದು ನೆಗೆಟಿವ್, ಇದು ಪಾಸಿಟಿವ್. ನ್ಯೂಕ್ಲಿಯಸ್ ಪಾಸಿಟಿವ್, ಎಲೆಕ್ಟ್ರಾನ್ಸ್ ನೆಗೆಟಿವ್. ದರ್ ಇಸ್ ಇಂಟ್ರಾಕ್ಷನ್ ಇರೋದ್ರಿಂದನೇ ಈ ಎಲೆಕ್ಟ್ರಾನ್ ಇಲ್ಲಿ ರಿವಾಲ್ವ್ ಆಗ್ತಿದೆ. ಈ ಎಲೆಕ್ಟ್ರಾನ್ ಇಲ್ಲಿ ಒಂದು ಆರ್ಬಿಟ್ ಸುತ್ತಿತ್ತು ಅಂದರೆ ಅದನ್ನ ನಾನು ಯಾವ ಥರ ಸ್ಪೆಸಿಫೈ ಮಾಡ್ತಿದ್ದೀನಿ? ಎನರ್ಜಿ ಲೆವೆಲ್ ಥರ ಹೇಳ್ತಾ ಇದ್ದೀನಿ. ಅದೇ ಎಲೆಕ್ಟ್ರಾನು ಬಿನ ನ್ಯೂಕ್ಲಿಯಸ್ ಇನ್ಫ್ಲುಯೆನ್ಸಿಂದ ಅದು ಸುತ್ತಿದ್ರೆ ಅದನ್ನ ನಾವು ಇನ್ನೊಂದು ಎನರ್ಜಿ ಲೆವೆಲ್ ಅಂತ ಬರೀಬೋದು. ಸೇಮ್ ಎಲೆಕ್ಟ್ರಾನು ಸಿಯಲ್ಲಿರೋ ನ್ಯೂಕ್ಲಿಯಸ್ ಸುತ್ತುತ್ತಾ ಇದ್ರ ಇನ್ಫ್ಲುಯೆನ್ಸಿಂದ ಇದು ರಿವಾಲ್ವ್ ಆಗ್ತಿದೆ ಅಂದರೆ ಅದನ್ನ ನಾನು ಯಾವ ಥರ ಬರಿತೀನಿ? ಎನರ್ಜಿ ಲೆವೆಲ್ ಥರ. ಅದೇ ಥರ ಡಿ ಎನ್ ಆಟಮ್ಸ್ ಇರುತ್ತೆ, ಈ ಥರ ಬರಿತಾ ಹೋಗ್ತೀವಿ. ಟೋಟಲ್ ನಮಗೆ ಬ್ಯಾಂಡ್ ಸ್ಟ್ರಕ್ಚರ್ ಸಿಗ್ತಾ ಹೋಗುತ್ತೆ. ದಿಸ್ ಈಸ್ ಹೌ ದ ಎನರ್ಜಿ ಬ್ಯಾಂಡ್ಸ್ ಆರ್ ಫಾರ್ಮ್ಡ್ ಇನ್ ಎ ಸಾಲಿಡ್. ಹಾಗಾದರೆ ಇದು ಯಾವ ಲಾಗೆ ಕಾನ್ಸಿಕ್ವೆನ್ಸ್ ಇದೆ ಅಂತ ನೋಡಬೇಕು. ಹೋಮ್ಸ್ ಲಾ ಇದು ನಿಮಗೆ ಕರೆಂಟ್ ಎಲೆಕ್ಟ್ರಿಸಿಟಿಲಿ ಬರುತ್ತೆ ಮುಂದೆ. ಅಂದರೆ ವೋಲ್ಟೇಜ್ ಎಷ್ಟು ಅಪ್ಲೈ ಮಾಡ್ತಿದ್ವೋ ಕರೆಂಟ್ ಅಷ್ಟು ಬರ್ತಾ ಹೋಗುತ್ತೆ. ದ ವೋಲ್ಟೇಜ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್. ಬಟ್ ದಿಸ್ ಇಸ್ ರಾಂಗ್. ಪೌಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್. ಓಕೆ, ನೀವು ಕೇಳಿರ್ಬೋದು ಮೋಸ್ಟ್ಲಿ ಕೆಮಿಸ್ಟ್ರಿಲಿ. ನೋ 2 electrons ಕ್ಯಾನ್ ಲೈ ಇನ್ ಎ ಸಿಂಗಲ್ ಆರ್ಬಿಟ್ ಸೈಮಲ್ಟೇನಿಯಸ್ಲಿ. ಹಾಗಾದರೆ ಎರಡು ಎಲೆಕ್ಟ್ರಾನು ಯಾವುದೇ ಎರಡು ಎಲೆಕ್ಟ್ರಾನ್, ದಿಸ್ ಇಸ್ ಒನ್ ಎಲೆಕ್ಟ್ರಾನ್ 2, ಯಾವುದೇ ಎಲೆಕ್ಟ್ರಾನು ಸೇಮ್ ಆರ್ಬಿಟಲ್ಲಿ ಒಂದು ಸರಿ ಸುತ್ತಲಿಕ್ಕೆ ಆಗಲ್ಲ. ದಿಸ್ ಇಸ್ ದ ಪೌಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್. ಇದು ನಮಗೆ ರಿಲೇಟ್ ಆಗುತ್ತೆ. ಯಾಕಂದರೆ ಒಂದು ಎಲೆಕ್ಟ್ರಾನು ಅದೇ ಆರ್ಬಿಟಲ್ಲೇ ಸುತ್ತಿದ್ರೆ ನಮಗೆ ಒಂದು ಎನರ್ಜಿ ಲೆವೆಲ್ ಬರುತ್ತೆ. ಬಟ್ ನೋ 2 electrons, ಎರಡು ಎಲೆಕ್ಟ್ರಾನು ರಿವಾಲ್ವ್ ಆಗ್ಲಿಕ್ಕೆ ಆಗಲ್ಲ. ಹಾಗಾಗಿ ಒಂದು ಸುತ್ತಿದ್ರೆ ನಮಗೆ ಒಂದು ಎನರ್ಜಿ ಲೆವೆಲ್ ಬಂತು. ಇನ್ನೊಂದು ಈ ಕಡೆ ಬಂತು ರಿವಾಲ್ವ್ ಆಯ್ತು ಅಂದರೆ ಎನರ್ಜಿ. ಓಕೆ, ದಿಸ್ ಈಸ್ ಅಕಾರ್ಡೆನ್ಸ್ ವಿತ್ ದ ಪೌಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್. ದಿಸ್ ಈಸ್ ದ ಆನ್ಸರ್ ಕರೆಕ್ಟ್. ಇದನ್ನ ಒಂದು ಸರಿ ಕೇಳಿದ್ದಾರೆ 2004 ಕ್ವಶನ್ ಕೇಳಿದ್ದಾರೆ. ಬೋರ್ಸ್ ಥಿಯರಿ ರಾಂಗ್. ದಿಸ್ ಈಸ್ ಆಲ್ಸೋ ರಾಂಗ್. ಬೋರ್ಸ್ ಥಿಯರಿ ಅಂದರೆ ನಿಮ್ಮ ಆಟಮಿಕಲ್ಲಿ ಬರುತ್ತೆ, ಅದು ಹೈಡ್ರೋಜನ್ ಸ್ಪೆಕ್ಟ್ರಾದಲ್ಲಿ. ಇಲ್ಲೂ ಕೂಡ ಹೈಸನ್ಬರ್ಗ್ ಅನ್ಸರ್ಟೈನಿಟಿ ಪ್ರಿನ್ಸಿಪಲ್ ನಾವು ಆಲ್ರೆಡಿ ಹೇಳಿದ್ದೀವಿ. ಅಂದರೆ ಮೊಮೆಂಟಮ್ ಮತ್ತು ಎನರ್ಜಿನ ನಾವು ಮೊಮೆಂಟಮ್ ಮತ್ತು ಪೊಸಿಷನನ್ನು ಫೈಂಡ್ ಔಟ್ ಮಾಡೋಕ್ಕಾಗಲ್ಲ ಅಟ್ ಎ ಟೈಮ್. ಈಗ ಸಪೋಸ್ ಬಾಡಿ ಅದ್ರದ್ದು ಮೊಮೆಂಟಮ್ ಮತ್ತು ಪೊಸಿಷನನ್ನು ಎರಡು ಸರಿ, ಯಾಕಂದರೆ ಪೊಸಿಷನಲ್ಲಿದ್ದರೆ ಅದು ಬಾಡಿ ಮೊಮೆಂಟಮಲ್ಲಿರಲ್ಲ, ಮೊಮೆಂಟಮಲ್ಲಿದ್ದರೆ ಅದು ಪೊಸಿಷನಲ್ಲಿರಲ್ಲ. ಓಕೆ, ನಮ್ಗೆ ಎರಡೂ ಒಂದೇ ಸರಿಗೆ
ಫೈಂಡ್ ಔಟ್ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ದಿಸ್ ಈಸ್ ಆಲ್ಸೋ ರಾಂಗ್. ದ ಎನರ್ಜಿ ಬ್ಯಾಂಡ್ಸ್ ಇನ್ ಅ ಸಾಲಿಡ್ ಆರ್ ಎ ಕಾನ್ಸಿಕ್ವೆನ್ಸ್ ಆಫ್ ಪೌಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್.